ಏನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ 15ನೇ ತಾರೀಕು ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ ಎಂ ಆರ್ ಮುರಳಿಯವರು, ನಮ್ಮ ಸತ್ತಣ್ಣವರು, ಲಕ್ಷ್ಮಣ, ಕೊಮರಳ್ಳಿ ಮಂಜು, ಗೊಲ್ಲಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ನಮ್ಮ ಸೀನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು, ಮತ್ತು ನಮ್ಮ ಫೈರೋಜು, ರಮೇಶು, ನಾಗರಾಜು, ನಮ್ಮ ವೆಂಕಟಾಚಲಪತಿ ಎಲ್ಲ ಭಾಗದ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮಗೂ ಸಹ ಸ್ವಾಗತವನ್ನು ಬಯಸ್ತಾ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅವರನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 100 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದು ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನ ಅವರು ಇದು ಮಾರ್ಗಸೂಚಿನ ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತೆ ಆದರ್ಶ ಶಾಲೆಗೆ 2. ಈ ಒಂದು ಇದರಲ್ಲಿ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನ ವಿತರಣೆ ಮಾಡ್ತಾರೆ. ಅದಾದ್ಮೇಲೆ PUC ನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು, ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 5 ಜನಕ್ಕೆ, ಕಲಾ ವಿಭಾಗದಲ್ಲಿ 5 ಜನಕ್ಕೆ, ವಾಣಿಜ್ಯ ವಿಭಾಗದಲ್ಲಿ 5 ಜನಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಅದನ್ನು ಇದೇ ರೀತಿ ವಿಜ್ಞಾನ 5, ಕಲಾ ವಿಭಾಗದಲ್ಲಿ 5, ವಾಣಿಜ್ಯನಲ್ಲಿ 5. ಡಿಗ್ರಿ ಕಾಲೇಜಲ್ಲಿ ಸರ್ಕಾರಿ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದರಲ್ಲಿ 20 ಜನ ಮಕ್ಕಳಿಗೆ ಕೊಡ್ತಾರೆ. ಇದು ಇಲಾಖೆಯವರು ಏನು ಯಾರು ಹೆಚ್ಚಿನ ಒಂದು ಅಂಕ ಪಡೆದಿದ್ದಾರೆ ಅದನ್ನ ಪಟ್ಟಿ ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಇದರಲ್ಲಿ ಯಾರದೇ ಆಗಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಇಲ್ಲ. ಎಲ್ರಿಗೂ 12 ಗಂಟೆಗೆ ಇಲ್ಲಿಗೆ 15ನೇ ತಾರೀಕು 12 ಗಂಟೆಗೆ ಎಲ್ಲರೂ ಇಲ್ಲಿ ವಿಶ್ವೇಶ್ವರಯ್ಯಗೆ ಬರಬೇಕು. ಎಲ್ರಿಗೂ ಸುವ್ಯವಸ್ಥಿತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರಿ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಇಲ್ಲೇ ಮನೆ ಹತ್ರನೇ. ಗಣ್ಯರು ಇನ್ನು ಅದ್ರ ಬಗ್ಗೆ ನಾವೇನು ಯಾರಿಗೂ ಇದು ಮಾಡಿಲ್ಲ. ಈಗೆಲ್ಲ ಮುಖಂಡರು ಇದನ್ನೆಲ್ಲ ಮಾತಾಡಿ ಅದ್ರ ಬಗ್ಗೆ ಇದು ಮಾಡ್ತೀವಿ. ಈಗ ಇದು ಜನಕ್ಕೆ ಮಾಹಿತಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಬೇಕು ನಿರುತ್ತೆ. ಯಾಕಂದ್ರೆ ತಡ ಆಯ್ತು, ಈಗಾಗಲೇ ಮಾಡ್ಬೇಕಾಯ್ತು, ಮಾಹಿತಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಿನ್ನೆ ಸರ್ಕಾರಿ ಕಾರ್ಯಕ್ರಮ ಇತ್ತು, ಅಲ್ಲಿ ನಾವು ಅದನ್ನ ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ. ಸರ್ಕಾರ ಇಲ್ಲ, ಅವರ ಒಂದು ವೈಯಕ್ತಿಕ ಅವ್ರ ಕುಟುಂಬ ಮತ್ತು ಅವರಿಗೆ ಏನು ಅವರ ಒಂದು ಕೆಲವೊಂದು ಸಾಮಾಜಿಕ ಕಾರ್ಯದಲ್ಲಿ ಯಾವ್ದ್ರಲ್ಲೂ ಭಾಗವಹಿಸಿ ಅದ್ರಲ್ಲಿ ಬಂದಿರ್ತಕ್ಕಂಥ ಒಂದು ಇದನ್ನು ಸೇರಿ ಅದನ್ನ ನಮ್ಮ ಮುಳಬಾಗಿಲು ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣವರ ಒಂದು ಜನ್ಮದಿನ ಏನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ತಾಲೂಕಿನ ಜನತೆಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆಲ್ಲನೂ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಇವತ್ತಿನ ದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಇಬ್ಬರಿಗೂ ನಾನು
ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ಥರ ಆವತ್ತಿನ ದಿನ 15ನೇ ತಾರೀಕು ಏನು ಶಾಸಕರ ಮನೆ ಹತ್ರ ಎಲ್ಲರೂ 12 ಗಂಟೆಗೆ ಸೇರಿ ಅವ್ರಿಗೆ ಒಂದು ಶುಭ ಕೋರಬೇಕು ಅವರ ಜನ್ಮದಿನದಂದು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಎಲ್ಲರೂ ಮಾತಾಡಿಕೊಂಡು ವ್ಯವಸ್ಥಿತವಾಗಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲನೂ ಇಲ್ಲೇ ಇರ್ತದೆ. ಎಲ್ಲನೂ ಮುಖಂಡರು ಎಲ್ಲನೂ ಬಂದು ಅವ್ರಿಗೆ ಒಂದು ಜನ್ಮದಿನದ ಒಂದು ಶುಭಾಶಯ ಕೋರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ವಿ. ಭಾರಿ ವಿಜೃಂಭಣೆಯಿಂದ ಇರ್ತದೆ. ಪ್ರತಿ ವರ್ಷನೂ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮುಖಂಡರು ಎಲ್ಲನೂ ಇಲ್ಲೇ ಸೇರ್ತಾರೆ. ಸುಮಾರು ಒಂದು 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದು ಮಾಡ್ತಾ ಇದ್ದೀವಿ ಇಲ್ಲೇ. ಎಲ್ಲನೂ ಮುಖಂಡರು ಎಲ್ಲನೂ ಸೇರಿ ಅದೇ ಥರ ನಮ್ಮ ತಾಲೂಕಿನ ಮೂಲೆ ಮೂಲೆಗಳಿಂದ ಎಲ್ಲ ದೇವಸ್ಥಾನಗಳಲ್ಲೂ ಆವತ್ತಿನ ದಿನ ಅವ್ರಿಗೆ ಪೂಜೆ ವ್ಯವಸ್ಥೆನೂ ಇರ್ತದೆ. ದೇವಸ್ಥಾನಗಳಲ್ಲಿ ಕುರುಡುಮಲೆ ಇರ್ಬೋದು, ಮುಳಬಾಗಿಲು ಸೋಮೇಶ್ವರ ದೇವಸ್ಥಾನದಲ್ಲಿರ್ಬೋದು, ಉದ್ಭವ ಶಿವಲಿಂಗ ದೇವಸ್ಥಾನದಲ್ಲಿರ್ಬೋದು, ಈ ಕಡೆ ಎಲ್ಲ ಹಳ್ಳಿಗಳಿಂದನೂ ನಮ್ಮ ಮುಖಂಡರು ಎಲ್ಲನೂ ವ್ಯವಸ್ಥಿತವಾಗಿ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ. ಆವತ್ತಿನ ದಿನ ಬೆಳಗ್ಗೆನೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಖಂಡರು ಎಲ್ಲ ಇಲ್ಲಿಗೆ ಸೇರ್ಕೊಳ್ತಾರೆ. ತಾವು ಆವತ್ತಿನ ದಿನ ಇಲ್ಲೇ ಇದ್ದು ಎಲ್ಲ ಆ ಕಾರ್ಯಕ್ರಮ ಎಲ್ಲನೂ ಸೆರೆ ಹಿಡಿದು ಎಲ್ಲ ಊಟ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. 15ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಲು ಏನು ನಾವು ಎಲ್ಲ ಕಾರ್ಯಕರ್ತರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ಯಾವ ಥರ ಹುಟ್ಟುಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ವು. ಎಲ್ರಿಗೂ ನಿಮಗೂ ಹೊಂದಿಸ್ತಾ 15ನೇ ತಾರೀಕು ಪ್ರತಿಯೊಂದು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತ್ ಮತ್ತು ಟೌನಿಂದ ಕೂಡ ಅವ್ರದೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಇದನ್ನೇ ಆಹ್ವಾನ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಬಂದು ಅವ್ರಿಗೆ ದೇವರಾಗ್ಬೋದು, ಇನ್ನು ಜನರ ಆಶೀರ್ವಾದನು ಇನ್ನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಶುಭಾಶಯಗಳನ್ನು ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರದೇ ಆಗಿರ್ತಕ್ಕಂಥ ಇವತ್ತೇನು 3 ವರ್ಷ ಆಗಿದೆ ಶಾಸಕರಾಗಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವ್ರಿಗೆ ಜನ ಬೆಂಬಲನೂ ಕೂಡ ಸುಮಾರು ಇದೆ. ಎಲ್ಲರೂ ಸುಮಾರು ಅತಿ ಹೆಚ್ಚಿನ, ಇವಾಗ ಮುರಳಿ ಅಣ್ಣ ಆಗ್ಬೋದು, ರಘುಪತ್ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಹೆಚ್ಚಿನ ಜನಸಂಖ್ಯೆ ಏನು 5-6 ಸಾವಿರ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಿನ ಜನ ಬರ್ಬೋದು ಅಂತ ಹೇಳಿ ಕೂಡ ನಿರೀಕ್ಷೆ ಇದೆ, ಬರ್ತಾರೆ ಅಂತ ಹೇಳಿ ಕೂಡ ಮಾಹಿತಿ. ಅದಕ್ಕೋಸ್ಕರ ದೇವರು ಎಲ್ಲರ ಅವ್ರಿಗೆ ನಮ್ಮ ಕುರುಡುಮಲೆ ಗಣೇಶ ಆಗ್ಬೋದು, ಮುಳಬಾಗಿಲು ಆಂಜನೇಯ ಸ್ವಾಮಿ ಆಗ್ಬೋದು, ಸೋಮೇಶ್ವರ ಸ್ವಾಮಿ ಆಗ್ಬೋದು, ಅವರ ಕುಟುಂಬದ ಮೇಲೆ ಎಲ್ಲ ಅವ್ರಿಗೆ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ಅವರ ಅಭಿಮಾನಿಗಳು, ಕಾರ್ಯಕರ್ತರು, ನಾಯಕರು ಬಂದು ಶುಭಾಶಯ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ದಿನಾಂಕ 15/6/2026 ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಈ ಒಂದು ಪ್ರೆಸ್ ಮೀಟನ್ನು ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಯೂತ್ ಇವರು ಎಲ್ಲರೂ ಸೇರಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. 15ನೇ ತಾರೀಕು 12 ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ತಾಲೂಕಿನ ಜನತೆಯೂ ಆಹ್ವಾನ ಇದೆ. ಅದೇ ರೀತಿ ನಮ್ಮ ರೈತ ಬಾಂಧವರು ಮತ್ತು ಮುಖಂಡರು, ನಾಯಕರು, ಸಾರ್ವಜನಿಕರು ಎಲ್ಲರೂ ಬಂದು ಅವರಿಗೆ 12 ಗಂಟೆಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಸತತ 3 ವರ್ಷಗಳಿಂದ ರೈತರ ಬಗ್ಗೆ ವಿಧಾನಸಭೆಯಲ್ಲಿ ದನಿ ಎತ್ತಾರೆ. ಅಂದರೆ ನಮ್ಮ ರೈತರು, ನಮ್ಮ ಗಡಿ ಭಾಗದಲ್ಲಿರೋ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದಾಗಬೇಕು ಅಂತ ಧ್ವನಿ ಎತ್ತಿ ಮಾತಾಡ್ತಾ ಇರುವಂಥ ನಮ್ಮ ಶಾಸಕರು, ಅಂಥವ್ರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಬೇಕು ಅಂತೇಳಿ ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಹುಟ್ಟುಹಬ್ಬ ಶುಭಾಶಯ ಕೊಡ್ಬೇಕಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದ್ದೇನೆ. ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಕೊಡೋಣ, ಒಬ್ಬೊಬ್ರು ಅವ್ರು ಮಾಡ್ತಾರ ಸೇವೆ ನೋಡು, ನಾವೇನ್ ಮಾಡಿದ್ರು ಕಡಿಮೆ ಒಳ್ಳೇದು. ಒಂದು ಗಿಡ ನೆಟ್ಟೋದಾಗ್ಲಿ, ಗಿಡ ಕೊಡೋದಾಗ್ಲಿ, ಯಾವುದೇ ಒಂದು ಆವತ್ತಿನ ದಿನ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಬಂದು
ಅವರು ಶುಭ ಕೋರಿ ಎಲ್ಲರೂ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯ ಒಂದು ನೀವು ಆಶೀರ್ವಾದದಿಂದ ನಮ್ಮ ಶಾಸನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ವಹಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟ್ ಮಾಡಿ ಶುಭಾಶಯ ಕೊಡ್ತೇವೆ. ಇವರು ತೆಂಗಿನ ಗಿಡಗಳು ಅವರೇ ಫಾರೆಸ್ಟ್ ಮಿನಿಸ್ಟ್ರು. ವಿಶೇಷವಾದ ಟೊಮೊಟೊ ಆಹಾರನ